ದಿನಗಳಲ್ಲಿ ರೈತರು ಕೃಷಿಯನ್ನು ಬಿಟ್ಟು ಪಟ್ಟಣಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಮ್ಮ ಸಾವಯವ ಕೃಷಿ ತಜ್ಞರಾದ ಡಾಕ್ಟರ್ KR ಉಲ್ಲಾಚೇಗೌಡರವರು ಕೃಷಿ ಒಂದು ಲಾಭದಾಯಕ ಉದ್ಯಮೆ, ಮಣ್ಣಿನ ಜೀವಿಗಳನ್ನು ಸಂರಕ್ಷಣೆ ಮಾಡಿ ತ್ಯಾಜ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಏಕಬೆಳೆ ಪದ್ಧತಿಗಳನ್ನು ಬಿಟ್ಟು ಇಲ್ಲಿ ಸಮಗ್ರ ಕೃಷಿ, ಸಾವಯವ ಕೃಷಿ ಪದ್ಧತಿಗಳ ಬಗ್ಗೆ ನಿರಂತರವಾಗಿ ಕಾರ್ಯಾಗಾರಗಳನ್ನು ಮಾಡುತ್ತಿದ್ದಾರೆ. ಈ ಜ್ಞಾನವನ್ನು ಪಡೆದ ಶ್ರೀ ಹರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಕಾಡಿಗನಹಳ್ಳಿಯ ಗ್ರಾಮದವರು. 16 ಗುಂಟೆ ಜಮೀನಿನಲ್ಲಿ ಮಾರಿಗೋಲ್ಡ್ ಅನ್ನು ತಜ್ಞರ ಮಾರ್ಗದರ್ಶನದಂತೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಡಾಕ್ಟರ್ ಸಾಯಿಲ್ ಸಾವಯವ ದ್ರವರೂಪದ ಸಸ್ಯಾಹಾರವನ್ನು ಬಳಸಿ ಲಕ್ಷ ಲಕ್ಷ ಹಣ ಗಳಿಸುತ್ತಿದ್ದಾರೆ. ಮ್ಯಾರಿಗೋಲ್ಡ್ ಮತ್ತೆ ಚೆಂಡು ಈ ತರದ್ದು ಒಂದು 6 ವರ್ಷದಿಂದ ಮಾಡಿದ್ವಿ. ಹೌದಾ ಸರಿ. ಮೊದಲು ಯಾವ ರೀತಿ ಮಾಡ್ತಾ ಇದ್ರಿ? ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿನೇ ಮಾಡ್ತಿದ್ವು. ಲೈಫ್ ಬರ್ತಿರ್ಲಿಲ್ಲ, ಕ್ವಾಲಿಟಿ ಬರ್ತಿರ್ಲಿಲ್ಲ, ಮತ್ತೆ ಖರ್ಚು ಹೆಚ್ಚಾಗಿ ಇತ್ತು. ಸುಮಾರು ಖರ್ಚಿತ್ತು, ರೋಗಗಳು ಜಾಸ್ತಿ. ನಾವು ಸ್ಟಾರ್ಟಿಂಗ್ ಇಂದ ಬೇರೆ ಏನು ಕೊಟ್ಟಿಲ್ಲ, ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಿಲ್ಲ, ವಂಗೆ ಹಿಂಡಿ ಕೊಟ್ಟಿದ್ದೀವಿ, ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಸ್ಟಾರ್ಟಿಂಗ್ ಅಲ್ಲಿ. ಇಂತಹ ಒಂದು ಹೂವನ್ನು ಯಶಸ್ವಿಯಾಗಿ ಬೆಳೆದು ಉತ್ತಮ ಆದಾಯವನ್ನು ಗಳಿಸುತ್ತಿರುವ KV ಹರೀಶ್ ರವರು. ಇವರು ಮೂಲತಃ ಕೃಷಿ ಕುಟುಂಬದವರಾಗಿದ್ದು 6 ವರ್ಷಗಳಿಂದ ರಾಸಾಯನಿಕ ಪದ್ಧತಿಯಲ್ಲಿ ಹೂವಿನ ಬೆಳೆಯನ್ನು ಮಾಡುತ್ತಿದ್ದು ಫಲ ಕಾಣದ ಇವರು ಸಾವಯವ ಪದ್ಧತಿಯಲ್ಲಿ ಬೆಳೆಯಲು ಮುಂದಾದರು. ಆಮೇಲೆ ಇದು ಡಾಕ್ಟರ್ ಸಾಯಿಲ್ 25 ಲೀಟರ್ ಕೊಟ್ಟಿದ್ದೀವಿ ಇಲ್ಲಿವರೆಗೂ. ಎಷ್ಟು ತಿಂಗಳಾಗಿತ್ತು? ಪ್ರೆಸೆಂಟ್ ಈಗ 3 ತಿಂಗಳಿದೆ. 3 ತಿಂಗಳಾಗಿದೆ. 3 ತಿಂಗಳಿಂದನೂ 25 ಲೀಟರ್ 100% 25 ಲೀಟರ್ ಡಾಕ್ಟರ್ ಸಾಯಿಲ್ ಮಾತ್ರ ಕೊಟ್ಟಿದ್ದೀವಿ. ರಾಸಾಯನಿಕ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಂಡು ಇಳುವರಿಯೂ ಸಹ ಕುಂಠಿತವಾಗಿ ಅಧಿಕ ಖರ್ಚು ವೆಚ್ಚಗಳು ಹೆಚ್ಚಾದವು. ಉತ್ತಮ ಆದಾಯವನ್ನು ಗಳಿಸಲು ಸಾಧ್ಯವಾಗದ ಕಾರಣ ಇಲ್ಲಿ ಹರೀಶ್ ರವರು ಗಿಡಗಳ ಅಭಿವೃದ್ಧಿಗೆ ಡಾಕ್ಟರ್ ಸಾಯಿಲ್ನ ದ್ರವರೂಪದ ಸಾವಯವ ಸಸ್ಯಾಹಾರವನ್ನು ಬಳಸಿದ ಮೇಲೆ ಗಿಡದ ಬೆಳವಣಿಗೆ ಉತ್ತಮವಾಗಿ, ರಂಬೆಗಳಲ್ಲಿ ಹೂವಿನ ಸಂಖ್ಯೆ ಹೆಚ್ಚಾದಾಗಲೂ ಗಾತ್ರದಲ್ಲಿ ದೊಡ್ಡದಾಗಿರುತ್ತಿದ್ದವು. ಈ ಹೂ ತನ್ನ ಗುಣಮಟ್ಟದಲ್ಲಿ ಬಹಳ ದಿನಗಳವರೆಗೂ ತಾಜಾತನವನ್ನು ಉಳಿಸಿಕೊಂಡಿರುತ್ತವೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಈ ಹೂವಿಗೆ ಹೆಚ್ಚಿನ ಬೇಡಿಕೆಯ ಜೊತೆಗೆ ಹೆಚ್ಚಿನ ಬೆಲೆಗೂ ಸಹ ಮಾರಾಟವಾಗುತ್ತಿದೆ. ಮಣ್ಣಿನಲ್ಲೂ ಚೇಂಜಸ್ ಆಗಿದೆ, ಈ ಎಲೆಯಲ್ಲೂ ಚೇಂಜಸ್ ಆಗಿದೆ, ಈ ಮೊಗ್ಗಿದೆಯಲ್ಲ ಅದರಲ್ಲೂ ಚೇಂಜಸ್ ಕಂಡು ಬಂದಿದೆ. ಕೊನೆಗೆ ಈಗ ಫ್ಲವರ್ ಅದೇನ್ ಬ್ಲೂಮ್ ಆಗಿದೆ ಅದರಲ್ಲೂ ಚೇಂಜಸ್ ಬಂದಿದೆ. ಮಣ್ಣು ಮೊದಲಿಗೆ ನಮ್ದೆಲ್ಲ ಸ್ವಲ್ಪ ಕುತ್ಕೋಬಿಡ್ತಿತ್ತು, ಹಾರ್ಡ್ ಆಗಿ ಗಟ್ಟಿ. ಈಗ ಏನಾಗಿದೆ, ಮೆತ್ತಗೆ ಸಾಫ್ಟ್ನೆಸ್ ಇದೆ. ಬೇರು ಚೆನ್ನಾಗಿ ವೈಟ್ ರೂಟ್ಸ್ ತುಂಬಾನೇ ಬಂದಿದೆ. ಮೊದಲು ನಾವು ಮಾಡ್ಬೇಕಿದ್ರೆ ಇಷ್ಟೊಂದು ಡಾರ್ಕ್ ಗ್ರೀನ್ನೆಸ್, ಥಿಕ್ನೆಸ್ ಬರ್ತಿರ್ಲಿಲ್ಲ ಲೀವ್ಸ್. ಈ ಲೀಫ್ ಥಿಕ್ನೆಸ್ ಕಡಿಮೆ ಇತ್ತು, ಇದ್ರ ವಿಡ್ತ್ ಕೂಡ ಕಡಿಮೆ ಇತ್ತು. ಈಗ ತುಂಬಾ ಅಗಲ ಚೆನ್ನಾಗಿ ಬಂದಿದೆ, ಥಿಕ್ನೆಸ್ ಇದೆ, ಡಾರ್ಕ್ ಗ್ರೀನ್ ಇದೆ. ರೋಗ ಅನ್ನೋದೇ ಇಲ್ಲ ನೋಡಿ. ಈಗ ಪ್ರೆಸೆಂಟ್ ಇದ್ರಲ್ಲಿ ಯಾವುದೇ ರೀತಿಯಾದಂತ ರೋಗ ಇಲ್ಲ. ಏನಾಗ್ತಿದ್ದ, ಈ ತರ ಬಡ್ಸ್ ಬರ್ತಿರ್ಲಿಲ್ಲ. ಆಗ ಏನ್ ಮಾಡ್ತಿತ್ತು, ಇದು ತುಂಬಾ ಸಣ್ಣಗ್ ಬರ್ತಿತ್ತು. ಇದು ಸ್ಟೆಮ್ ಇದೆಯಲ್ಲ, ಬಡ್ಸ್ ಇಂದ ಸ್ಟೆಮ್, ಇದು ತುಂಬಾ ಸಣ್ಣಗಿರ್ತಿತ್ತು, ಲೈಟ್ ವೆಯ್ಟ್. ಈಗ ನೋಡಿ ಥಿಕ್ನೆಸ್ ಡಾಟ್ಸ್ ಬರೋದು, ಇದು ಥಿಕ್ನೆಸ್ ಕಡಿಮೆ, ಇಷ್ಟು ಗ್ರೀನ್, ಈ ತರ ಗ್ರೀನ್ನೆಸ್ ಇರ್ಲಿಲ್ಲ. ತುಂಬಾನೇ ನಂಬರ್ ಆಫ್ ಬಡ್ಸ್ ಎಕ್ಸ್ಟ್ರಾ. ನೋಡಿ ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ 1 ಬಡ್ ಬರ್ಬೇಕಾಗಿರೋ ಜಾಗದಲ್ಲಿ 4 ಬಡ್ ಬಂದಿದೆ. ಈ ಒಂದು ಸ್ಟೆಮ್ಗೆ 1 ಬಡ್ ಬರಬೇಕು. ಸೊ ಇದೇನಾಗಿದೆ, 4 ಬಂದಿದೆ. 1 2 3 ಅಂಡ್ ಇಲ್ಲೊಂದು 4. ಸರಿ, ನಂಬರ್ ಆಫ್ ಬಡ್ಸ್ ಕೂಡ ಹೆಚ್ಚಾಗಿದೆ. ಹೌದು, ಸೂಪರ್ ಕ್ವಾಲಿಟಿ. ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ. ಎಲ್ಲಾ ಹೂಕ್ಕಿಂತಲೂ ನಮ್ದು 20 ರೂಪಾಯಿ 30 ರೂಪಾಯಿ ಜಾಸ್ತಿನೇ ಹೋಗ್ತಿದೆ. ಈಗ ಟಾಪ್ ರೇಟ್ ನೀವು ಯಾವ ರೇಟ್, ಎಷ್ಟು ರೇಟ್ ಮಾಡ್ತಾ ಇದ್ರಿ? ನಾವು 150 160 ಪ್ರೆಸೆಂಟ್. ಮೊನ್ನೆ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 150 160 ರೂಪಾಯಿ ನಮ್ದು ಹೂವು ಹೋಗಿದೆ. ಬೇರೆಯವ್ರದೆಲ್ಲ 120 ಟಾಪ್ ಅಂದ್ರು, ನಾವೆಲ್ಲ 150 160. ಈ ಹೂವ ತೋಟ 16 ಗುಂಟೆ ಇದೆ. ಒಂದು ಕಟಿಂಗ್ಗೆ ಈ ಕೊಡೆಯಿಂದ ಕೊನೆಗೆ ಹೋದ್ರೆ 1.5 ಟನ್ ಹೋಗುತ್ತೆ. ಆಗ ಇಷ್ಟು ನೀವು ಟನ್ನೇಜ್ ಬರ್ತಾ ಇತ್ತಾ? ಒಂದು 700 ಕೆಜಿ 700 ಕೆಜಿ ಬರುತ್ತೆ. 700 ಕೆಜಿ ಬರುತ್ತೆ. ಈಗ 1 to ಡಬಲ್ ಆಗಿದೆ. 1 to ಡಬಲ್ ಆಗಿದೆ. ಅದರಲ್ಲಿ 25 ಲೀಟರ್ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೀನಿ. 25 ಲೀಟರ್ 6,300 ರೂಪಾಯಿಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನ ಸೆಕೆಂಡ್ ಕ್ರಾಪ್ಗೂ ಅದನ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ದು ಬೇರೆ ದ್ರಾಕ್ಷಿ ಎಲ್ಲ ಇದೆ, ಅದಕ್ಕೂ ಅದನ್ನೇ ಮಾಡ್ಬೇಕು. ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ನಾವು. ಸರ್, ಕೊನೆಯದಾಗಿ ಇದ್ರ ಬಗ್ಗೆ ನಮ್ಮ ರೈತರಿಗೆ
ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಇಷ್ಟು ದಿವಸ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟು ರೋಗಗಳಿಗೆ ತುತ್ತಾಗಿ ಗಿಡಗಳು, ಅದಕ್ಕೆ ಬೇಜಾನ್ ಸ್ಪ್ರೇ ಕೊಟ್ಟು ಇಳುವರಿ ಕಡಿಮೆ ಆಗಿ ನಾವು ಎಲ್ಲಾ ರೀತಿಯಲ್ಲೂ ಹಾಳಾಗಿದ್ವಿ. ಸೊ ಇದನ್ನ ಯೂಸ್ ಮಾಡೋದ್ರಿಂದ, ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ರೋಗ ಕಡಿಮೆ ಬರುತ್ತೆ, ಈಲ್ಡ್ ಜಾಸ್ತಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಉತ್ತಮ ಬೆಲೆ ಸಿಗ್ತದೆ. ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಮ್ಮೆಲ್ಲಾ ರೈತರಿಗೂ. ಇಲ್ಲಿ ಹರೀಶ್ ರವರಿಗೆ ಉತ್ತಮ ಆದಾಯ ಗಳಿಸುವಲ್ಲಿ ಯಶಸ್ವಿಯಾದರು. ಇವರ ಈ ಹೂ ಕೃಷಿ ಹೀಗೆಯೇ ಯಶಸ್ವಿಯಾಗಿ ಮುಂದುವರೆಯಲಿ, ಆ ಮೂಲಕ ಆರ್ಥಿಕವಾಗಿ ಸದೃಢವಾಗಲಿ ಅನ್ನೋದೇ ನಮ್ಮ ಆಶಯ. ಇನ್ನೊಂದೇನಪ್ಪಾ ಅಂದ್ರೆ, ಈ ರೈತನ ಮಿತ್ರ ಹಿಂದಿನಿಂದಲೂ ಬಂದಿದೆ. ರೈತನ ಮಿತ್ರ ಎರೆಹುಳು. ಆ ಎರೆಹುಳನ್ನು ಬಿಟ್ರೆ ರೈತನ ಮಿತ್ರ ಈಗ ಡಾಕ್ಟರ್ ಸಾಯಿಲ್ ಅಂತ ನಾನು ಹೇಳಕ್ ಬಡಿಸ್ತೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಳಸಿ, ಭೂಮಿ ಉಳಿಸಿ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.